ವೈದ್ಯ ಲೋಕಕ್ಕೆ ತಲೆ ಬಿಸಿಯನ್ನ ಹೆಚ್ಚಿಸಿದೆ ಕರುಳಿನ ಗ್ಯಾಂಗ್ರೀನ್. ಕೊರೋನಾದಿಂದ ಶ್ವಾಸಕೋಶ ಮಾತ್ರವಲ್ಲ, ಹೊಟ್ಟೆಗೂ ಕೂಡ ಹಾನಿ ಸಂಭವಿಸುತ್ತೆ. ಬ್ಲ್ಯಾಕ್ ಫಂಗಸ್ ರೀತಿಯಲ್ಲಿ ಕರುಳಿನಲ್ಲಿ ಗ್ಯಾಂಗ್ರೀನ್ ಆಗುತ್ತೆ. ಮಾಮೂಲಿ ಹೊಟ್ಟೆ ನೋವು ಅಂತ ಯಾಮಾರಿದ್ರೆ ಗ್ಯಾಂಗ್ರೀನ್ ಆದ್ರೆ ಕರುಳನ್ನೇ ತೆಗೆಯಬೇಕಾದಿತ್ತು ಜೋಕೆ ಅಂತ ವೈದ್ಯರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಪೋಸ್ಟ್ ಕೊರೋನಾ ಕಾಂಪ್ಲಿಕೇಶನ್ಸ್ಗಳಲ್ಲಿ ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್, ಯೆಲ್ಲೋ ಫಂಗಸ್ ರೀತಿ ಕರುಳಿನ ಗ್ಯಾಂಗ್ರೀನ್ ಕೂಡ ಒಂದು. ಸಾಮಾನ್ಯವಾದಂತಹ ಹೊಟ್ಟೆ ನೋವು ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಯಾಮಾರಿದ್ರೆ ಪ್ರಾಣಕ್ಕೆ ಸಂಚಕಾರವನ್ನ ತಂದೊಡ್ಡುತ್ತೆ ಈ ಕರುಳಿನ ಗ್ಯಾಂಗ್ರೀನ್. ವೈದ್ಯ ಲೋಕಕ್ಕೆ ಇದು ಸಾಕಷ್ಟು ತಲೆ ಬಿಸಿಯನ್ನ ತಂದಿಟ್ಟಿದೆ. ಈ ಬಗ್ಗೆ ಮಾತನಾಡೋದಕ್ಕೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಡಾಕ್ಟರ್ ಮನೀಶ್ ಜೋಶಿ, ಸರ್ಜರಿ HOD ಟ್ರಸ್ಟ್ ವೆಲ್ ಹಾಸ್ಪಿಟಲ್ನ ಮನೀಶ್ ಜೋಶಿ ಅವರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಸರ್ ನಮಸ್ಕಾರ. ಸರ್, ಪೋಸ್ಟ್ ಕೊರೋನಾ ಕಾಂಪ್ಲಿಕೇಶನ್ಗಳಲ್ಲಿ ನಾವು ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್, ಯೆಲ್ಲೋ ಫಂಗಸ್ ಎಲ್ಲವನ್ನ ಕೂಡ ನೋಡಿದ್ವಿ. ಇದೀಗ ಕರುಳಿನ ಗ್ಯಾಂಗ್ರೀನ್ ಕೂಡ ಕಾಡುತ್ತೆ ಅಂತ ಹೇಳಿ ವೈದ್ಯ ಲೋಕ ಬೆಚ್ಚಿ ಬೀಳಿಸ್ತಾ ಇದೆ. ಅಂದ್ರೆ ಏನಿದು ಕರುಳಿನ ಗ್ಯಾಂಗ್ರೀನ್? ಇದರ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ? ಒಂದ್ ವೇಳೆ ನೆಗ್ಲೆಕ್ಟ್ ಮಾಡಿದ್ರೆ ಫರ್ದರ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಡಾಕ್ಟರ್? ಸೊ ಇದು ಕೋವಿಡ್ ಇನ್ಫೆಕ್ಷನ್ ಅಂದರೆ ಒಂದು ಬ್ಲಡ್ಡಲ್ಲಿ ಕ್ಲಾಟ್ ಆಗುವಂಥದ್ದು ಇನ್ಫೆಕ್ಷನ್ನು. ಸೊ ಅದು ಅಂತೂ ಎಲ್ಲರಿಗೂ ಗೊತ್ತಿದೆ. ಸೊ ಬ್ಲಡ್ ಕ್ಲಾಟ್ಸ್ ಆರ್ ಕಾಮನ್ ಇನ್ ಕೋವಿಡ್ ಇನ್ಫೆಕ್ಷನ್. ಅದಕ್ಕೆ ಬ್ಲಡ್ ಥಿನ್ನರ್ಸ್ ಎಲ್ಲ ಟ್ರೀಟ್ಮೆಂಟಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಟಿಕೋಆಗ್ಯುಲೇಷನ್ ಆ್ಯಂಡ್ ಬ್ಲಡ್ ಥಿನ್ನರ್ಸ್ ಕೊಡ್ತಾ ಇದ್ದಾರೆ. ಅದೇ ಥರ ಇದು ಬ್ಲಡ್ ಕ್ಲಾಟ್ ಲಂಗ್ಸಲ್ಲಿ ಆಗೋದು ಕಾಮನ್ನು, ಜಾಯಿಂಟ್ಸಲ್ಲಿ ಆಗೋದು ಕಾಮನ್ನು, ಬ್ರೈನಲ್ಲಿ ಆಗೋದು ಕಾಮನ್ನು. ಈಗ ಇಂಟೆಸ್ಟೈನ್ಸಲ್ಲೂ ಕಂಡು ಬರ್ತಾ ಇದೆ. ಸೊ ಬ್ಲಡ್ ಕ್ಲಾಟ್ಸ್ ಇನ್ ದ ಇಂಟೆಸ್ಟೈನ್ leads to intestinal gangrene. Intestinal gangrene is something like black intestine, but this black intestine is not caused by fungus. It is caused by blood clots. ಈ ಕೋವಿಡ್ ಇನ್ಫೆಕ್ಷನ್ ಅಲ್ಲಿ ಬ್ಲಡ್ ಎಲ್ಲ ಗುಂಪಾಗಿ ಕ್ಲಾಟ್ ಆಗ್ತಾ ಇರೋದು ಸಾಮಾನ್ಯವಾಗಿ ನೋಡ್ತಾ ಇರೋದು. ಸೊ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಲ್ಲಿ ಆ್ಯಂಟಿಕೋಆಗ್ಯುಲೇಷನ್ನು ಅಥವಾ ಲೋ ಮಾಲಿಕ್ಯುಲರ್ ವೇಟ್ ಹೆಪರಿನ್ ಆಲ್ರೆಡಿ ಸ್ಟಾರ್ಟ್ ಮಾಡೋಂಥದ್ದು ಪ್ರೋಟೋಕಾಲ್ ಇದೆ. ಇದೇ ಥರ ಕೋವಿಡ್ ಇನ್ಫೆಕ್ಷನ್ ಇಂಟೆಸ್ಟೈನಲ್ಲಿ ಆಗಿದ್ದರೆ ಕೆಲವೊಂದು ಸರ್ತಿ ಮೈಲ್ಡ್ ಇನ್ಫೆಕ್ಷನಲ್ಲಿ ಬರೀ ಲೂಸ್ ಟೂಲ್ಸ್, ಡಯರಿಯಾ ಅದೆಲ್ಲ ಕಂಡು ಬರ್ತಾ ಇತ್ತು ಫಸ್ಟ್ ವೇವಲ್ಲಿ. ಬಟ್ ಈ ಸೆಕೆಂಡ್ ವೇವಲ್ಲಿ ನಮ್ಮದು ಇಂಡಿಯಾದು ಪಶ್ಚಿಮ ಭಾಗದಲ್ಲಿ ಸೂರತ್, ರಾಜ್ಕೋಟ್ ಮತ್ತು ಮುಂಬೈಯಿಂದ ತುಂಬ ಕೇಸಸ್ ಇಂಟೆಸ್ಟೈನಲ್ ಗ್ಯಾಂಗ್ರೀನ್ ಆರ್ ಬ್ಲ್ಯಾಕ್ ಇಂಟೆಸ್ಟೈನ್ ಅದರದ್ದು ಕಂಡು ಬರ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಅ ಪೋಸ್ಟ್ ಕೊರೋನಾ ಕಾಂಪ್ಲಿಕೇಶನ್. ಯಾಕಂದರೆ ಕರಳಲ್ಲಿ ಹೋಗುವ ರಕ್ತ ಪ್ರವಾಹ ಎಲ್ಲ ಬ್ಲಾಕ್ ಆಗಿ, ಕ್ಲಾಟ್ಸ್ ಆಗಿ, ಅದು ರಕ್ತ ಪ್ರವಾಹ ಸ್ಟಾಪ್ ಆಗಿ ಇಂಟೆಸ್ಟೈನ್ ಬ್ಲ್ಯಾಕ್ ಟರ್ನ್ ಆಗ್ತಾ ಇರೋದು. ಸೊ ಇಂಟೆಸ್ಟೈನಲ್ ಗ್ಯಾಂಗ್ರೀನ್ ಆಗ್ತಾ ಇರೋದು ಅದು ತುಂಬ ಚಾಲೆಂಜಿಂಗ್ ಕಂಡೀಷನ್ ಇರೋದು ಇಂಟೆಸ್ಟೈನಲ್ ಗ್ಯಾಂಗ್ರೀನ್. ಯಾಕಂದರೆ ಡಯಾಗ್ನೋಸ್ ಮಾಡೋದು ಸುಲಭ ಅಲ್ಲ, ಟ್ರೀಟ್ಮೆಂಟ್ ಮಾಡೋದು ಸುಲಭ ಅಲ್ಲ. ಸೊ ದ ಬೆಸ್ಟ್ ಪಾಸಿಬಲ್ ಥಿಂಗ್ ಈಸ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಅರ್ಲಿ ಟ್ರೀಟ್ಮೆಂಟ್. ಈಗ ಅರ್ಲಿ ಡಿಟೆಕ್ಷನಿಗೆ ಏನು ಮಾಡಬಹುದು? ಸೊ ಪೇಷಂಟಿಗೆ ಅಥವಾ ಕೊರೋನಾ ಪೇಷಂಟ್ಸ್ ರಿಕವರಿ ಟೈಮಲ್ಲಿ ಅಥವಾ ಕೊರೋನಾ ಇರಲಾರ್ದ ಆರ್ ಸಸ್ಪೆಕ್ಟೆಡ್ ಪೇಷಂಟ್ ಆಲ್ಸೋ ಏನಾರೇ ಹೊಟ್ಟೆ ನೋವು ಏನಾರೇ ಪರ್ಸಿಸ್ಟೆಂಟ್ ಆಗಿ ಒಂದೆರಡು ದಿನ ಇದ್ದವರಿಗೆ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ದೇ ನೀಡ್ ಟು ಗೋ ಫಾರ್ ಅ ಫಿಸಿಕಲ್ ಕನ್ಸಲ್ಟೇಷನ್. ಈ ಕೊರೋನಾ ಬಂದ ಮೇಲೆ ಎಲ್ಲ ವಿಡಿಯೋ ಕನ್ಸಲ್ಟೇಷನ್ಸ್ ಎಲ್ಲ ಮಾಡೋದು ಜಾಸ್ತಿ ಆಗ್ತಾ ಇರೋದು. ಸೊ ಇದು ಹೊಟ್ಟೆ ಸಂಬಂಧ ಕಂಡೀಷನ್ಸು, ಹೊಟ್ಟೆ ಸಂಬಂಧ ನೋವು ಎಲ್ಲ ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ನಮಗೆ ಗೊತ್ತಾಗೋದು ಹೇಗಿದೆ ಅಂತ ಹೇಳಿ. ಕೆಲವೊಬ್ಬರಿಗೆ ಸುಮಾರವಾಗಿರುತ್ತೆ, ಕೆಲವೊಬ್ಬರಿಗೆ ಕಮ್ಮಿ ಆಗಿರುತ್ತೆ. ಬಟ್ ಮುಟ್ಟಿ ನೋಡಿದರೆ, ಎಕ್ಸಾಮಿನೇಷನ್ ಮಾಡಿದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ಥರ ಸಿಚುವೇಶನ್ ಇದೆ ಅಂಥೇಳಿ, ಮೈಲ್ಡ್ ಇದೆಯಾ ಇಲ್ಲ ಸಿವಿಯರ್ ಇದೆ ಅಂಥೇಳಿ. ಬಟ್ ಈ ಥರ ಸಿಚುವೇಶನ್ಸಲ್ಲೂ ನಾವು ವಿ ಶುಡ್ ಹ್ಯಾವ್ ಅ ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್. ನಾವು CT ಸ್ಕ್ಯಾನ್ ಮಾಡಬೇಕಾಗುತ್ತೆ ಇಂಥ ಕೇಸಸಲ್ಲಿ. ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗೋದಿಲ್ಲ ಇಂಟೆಸ್ಟೈನಲ್ ಗ್ಯಾಂಗ್ರೀನ್ ಆಗಿದೆಯಾ ಇಲ್ಲ ಅಂಥೇಳಿ. ಬರೀ ಸ್ವಲ್ಪ ಗೊತ್ತಾಗುತ್ತೆ.
ವೆದರ್ ದ ಇನ್ಫೆಕ್ಷನ್ ಇಸ್ ದೇರ್, ವೆದರ್ ಬ್ಲಡ್ ಕ್ಲಾಟ್ಸ್ ಆರ್ ಡಿ ಡೈಮರ್ ಇಸ್ ಹೈ, ಅದೆಲ್ಲ ಗೊತ್ತಾಗುತ್ತೆ. ಬಟ್ ಮೇನ್ ಇಂಟೆಸ್ಟೈನಲಲ್ಲಿ ಗ್ಯಾಂಗ್ರೀನ್ ಆಗಿದ್ದು ಕಂಡು ಹಿಡಿಬೇಕು ಅಂದರೆ ಸಿ ಟಿ ಸ್ಕ್ಯಾನ್ ಅಂತ ಹೇಳಿ ಇಮೇಜಿಂಗ್ ಮಾಡಬೇಕಾಗುತ್ತೆ. ಸಿ ಟಿ ಸ್ಕ್ಯಾನು ಮಾಮೂಲಿ ಪ್ಲೇನ್ ಸಿ ಟಿ ಸ್ಕ್ಯಾನ್ ಅಲ್ಲ, ಅಲ್ಲಿ ಒಂದು ಔಷಧಿ ಕೊಟ್ಟು ಕಾಂಟ್ರಾಸ್ಟ್ ಸಿ ಟಿ ಸ್ಕ್ಯಾನ್ ಅಂತ ಹೇಳ್ತೀವಿ, ಕಾಂಟ್ರಾಸ್ಟ್ ಸಿ ಟಿ ಸ್ಕ್ಯಾನ್ ಆಫ್ ದ ಅಬ್ಡಮನ್ ಅಂಡ್ ಪೆಲ್ವಿಸ್. ಅದನ್ನ ಮಾಡಿದ್ರೆ ಎಲ್ಲ ಕರಳು, ಸಣ್ಣ ಕರಳು, ದೊಡ್ಡ ಕರಳು, ರಕ್ತ ಪ್ರವಾಹ ಎಲ್ಲ ಗೊತ್ತಾಗುತ್ತೆ. ಮತ್ತೆ ಇದು ಅರ್ಲಿ ಮಾಡಿದ್ರೆ ಅರ್ಲಿ ಡಿಟೆಕ್ಟ್ ಆಗುತ್ತೆ. ಅರ್ಲಿ ಡಿಟೆಕ್ಟ್ ಆದರೆ ಲಿಮಿಟೆಡ್ ಕರಳು ಅಥವಾ ಲಿಮಿಟೆಡ್ ರಿಸೆಕ್ಷನ್ ಬೇಕಾಗಬಹುದು. ಸೊ ಇಂಟೆಸ್ಟೈನಲ್ ಗ್ಯಾಂಗ್ರೀನ್ ಕೆಲವೊಬ್ಬರಿಗೆ ಅರ್ಲಿ ಡಿಟೆಕ್ಟ್ ಆದರೆ ಮೈಲ್ಡ್ ವೆರೈಟಿ ಆರ್ ಶಾರ್ಟ್ ಸೆಗ್ಮೆಂಟ್ ಇಂಟೆಸ್ಟೈನಲ್ ಗ್ಯಾಂಗ್ರೀನ್ ಇದ್ದವರಿಗೆ ಈಸಿಯಾಗಿ ಅದು ಸ್ಮಾಲ್ ಪಾರ್ಟ್ ಕಟ್ ಮಾಡಿ ಜಾಯಿನ್ ಮಾಡಬಹುದು. ಓಕೆ. ಅದೇ ಲೇಟ್ ಆದರೆ, ಲೇಟ್ ಡಿಟೆಕ್ಷನ್, ಅಕಸ್ಮಾತ್ ಪೇಷಂಟ್ ಬರೋಕ್ಕೆ ಲೇಟ್ ಆಯಿತು ಅಥವಾ ಸಿಂಪ್ಟಮ್ಸ್ ತುಂಬ ಜಾಸ್ತಿ ಗೊತ್ತಾಗಂಗೆ ಸಿ ಟಿ ಸ್ಕ್ಯಾನ್ ಲೇಟ್ ಆಯಿತು, ಅಥವಾ ಸಿ ಟಿ ಸ್ಕ್ಯಾನ್ ಗೊತ್ತಾದ ಮೇಲೂ ಪೇಷಂಟ್ ಆರ್ ಹೆಸಿಟೆಂಟ್ ಟು ಗೆಟ್ ಅಡ್ಮಿಟೆಡ್ ಆ್ಯಂಡ್ ಗೆಟ್ ಟ್ರೀಟೆಡ್, ಆ ಥರ ಸಿಚುವೇಶನ್ ಆಗಬಾರ್ದು. ಈ ಥರ ಅರ್ಲಿ ಡಿಟೆಕ್ಷನ್ ಇಸ್ ದ ಬೆಸ್ಟ್ ಆಪ್ಷನ್ ಇನ್ ಇಂಟೆಸ್ಟೈನಲ್ ಗ್ಯಾಂಗ್ರೀನ್. ಅರ್ಲಿ ಡಿಟೆಕ್ಷನ್ ಸಿ ಟಿ ಸ್ಕ್ಯಾನಿಂದ ಆದರೆ ಅರ್ಲಿ ಟ್ರೀಟ್ಮೆಂಟ್, ಅರ್ಲಿ ಸರ್ಜರಿ ಮೇ ಬಿ ಬೆನಿಫಿಷಿಯಲ್. ಅರ್ಲಿ ಸರ್ಜರಿ ಅಂದರೆ ಒನ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್ ಏನು ಬ್ಲ್ಯಾಕ್ ಆಗಿದೆ ಅಷ್ಟು ಮಾತ್ರ ಕಟ್ ಮಾಡಿ ನಾರ್ಮಲ್ ಪಾರ್ಟ್, ಹೆಲ್ದಿ ಪಾರ್ಟಿಗೆ ಜಾಯಿನ್ ಮಾಡೋದು. ದಟ್ ಈಸ್ ದ ಸಿಂಪ್ಲೆಸ್ಟ್ ಆಪ್ಷನ್ ಫಾರ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಶಾರ್ಟ್ ಸೆಗ್ಮೆಂಟ್ ಇಂಟೆಸ್ಟೈನಲ್ ಗ್ಯಾಂಗ್ರೀನ್. ಕೆಲವೊಂದು ಸರ್ತಿ ಲೇಟಾಗಿ ಗೊತ್ತಾಗುತ್ತೆ, ತುಂಬ ವಿಪರೀತಾಗಿ ನೋವು ಬಂದ ಮೇಲೆ, 4-5 ದಿನ ತಡಿಲಾರ್ದ ನೋವು ಬಂದ ಮೇಲೆ ಈ ಥರ ಸಿ ಟಿ ಸ್ಕ್ಯಾನ್ ಮಾಡಿ ಗೊತ್ತಾದ ಮೇಲೆ ಕೆಲವೊಂದು ಸರ್ತಿ ಸಿಚುವೇಶನ್ ತುಂಬ ವರ್ಸ್ಟ್ ಆಗಿ ಹೋಗುತ್ತೆ. ಎಕ್ಸ್ಟೆನ್ಸಿವ್ ಆಗಿ ಎಲ್ಲ ಕರಳು, ಸಣ್ಣ ಕರಳು, ದೊಡ್ಡ ಕರಳು ಎಲ್ಲ ಹೋಗಿ ಕೊಳ್ತೆ ಆಗಿ ಬ್ಲ್ಯಾಕ್ ಆಗುತ್ತೆ. ಸೊ ಆ ಥರ ಇಂಟೆಸ್ಟೈನಲ್ ಗ್ಯಾಂಗ್ರೀನ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟೆನ್ಸಿವ್ ಇಂಟೆಸ್ಟೈನಲ್ ಗ್ಯಾಂಗ್ರೀನ್. ಈ ಥರ ಸಿಚುವೇಶನ್ ಅಲ್ಲಿ ಎಲ್ಲ ಇಂಟೆಸ್ಟೈನ್ ತೆಗಿಯೋಕ್ಕೂ ಆಗೋದಿಲ್ಲ, ಮತ್ತೆ ಎಷ್ಟು ಬ್ಲ್ಯಾಕ್ ಇದೆ ಅಷ್ಟು ತೆಗಿಲಾರ್ದು ಆಸಿಡೋಸಿಸ್ ಅದೆಲ್ಲ ಆಸಿಡ್ ಅಂಶ ಬಾಡಿಯಲ್ಲಿ ಜಾಸ್ತಿ ಉತ್ಪಾದನೆ ಆಗುತ್ತೆ. ಸೊ ಈ ಸ್ಥಿತಿಯಲ್ಲಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಷ್ಟೆಲ್ಲ ತೆಗಿಬೇಕಾಗುತ್ತೆ. ಸೊ ಇಟ್ಸ್ ಅ ಫಾರ್ ಮ್ಯೂಟಿಲೇಟಿಂಗ್ ಸರ್ಜರಿ ಆ್ಯಂಡ್ a reluctant surgery for most of the surgeons like us. ಈ ಥರ ಸಿಚುವೇಶನ್ ಅಲ್ಲಿ ವಿ ಫೀಲ್ ವಿ ಶುಡ್ ಹ್ಯಾವ್ ಡನ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ದಟ್ ವುಡ್ ಹ್ಯಾವ್ ಬಿನ್ ದ ಬೆಸ್ಟ್ ಆಪ್ಷನ್ ಫಾರ್ ದ ಪೇಷಂಟ್. ಸೊ ಈ ಸಿಚುವೇಶನ್ ನಾಟ್ ಈಸಿ ಟು ಡಯಾಗ್ನೋಸ್, ಸುಲಭ ಡಯಾಗ್ನೋಸಿಸ್ ಮಾಡೋಕ್ಕಾಗೋದಿಲ್ಲ. ಅರ್ಲಿ patient has to come early to seek help. The medical fraternity, I would request all my medical colleagues and my surgical colleagues to have a high index of suspicion. Patient ಈ ಥರ ತುಂಬ ದಿನದಿಂದ ಹೊಟ್ಟೆ ನೋವು ಅಥವಾ unreasonable reason why the patient is having pain, ಆ ಥರ ಸ್ವಲ್ಪ ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್ ಇಟ್ಕೊಂಡು ಒಂದು ಅರ್ಲಿ ಸಿ ಟಿ ಸ್ಕ್ಯಾನ್ ಮಾಡಿದರೆ ಕೆಲವೊಬ್ಬರಿಗೆ ನಾರ್ಮಲ್ಲು ಇರಬಹುದು, ಮೈಲ್ಡ್ ಇನ್ಫೆಕ್ಷನ್ ಇರಬಹುದು, ಕೆಲವೊಬ್ಬರಿಗೆ ಈ ತರ ಇಂಟೆಸ್ಟೈನಲ್ ಗ್ಯಾಂಗ್ರೀನ್ ಪಿಕಪ್ ಆಗಬಹುದು. ಹೇಳೋ ಪ್ರಕಾರ ಒಂದು ಸಣ್ಣ ಹೊಟ್ಟೆ ನೋವು ಕಾಣಿಸ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಆರಂಭದಲ್ಲೇ ತೋರಿಸ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಇರುತ್ತೆ ಅಂತ. ಈಗ ಕೊರೋನಾ ಕಾಣಿಸಿಕೊಂಡ 10-15% ಜನರಿಗೆ ಈ ಕರುಳಿನ ಗ್ಯಾಂಗ್ರೀನ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಮುಂಬೈನಲ್ಲೇ 25 ಕೇಸ್ಗಳು ಪತ್ತೆಯಾಗಿದೆ. ಅದು ಬೇರೆ ರಾಜ್ಯಗಳಿಗೂ ವಿಸ್ತರಿಸುವ ಸಾಧ್ಯತೆ ಇದೆಯಾ? ಒಂದು. ಇನ್ನೊಂದು, ಇದಕ್ಕೆ ಏಜ್ ಲಿಮಿಟ್ ಇಲ್ವಾ? ಯಾರನ್ನು ಬೇಕಾದ್ರೂ ಇದು ಕಾಡಬಹುದಾ ಅಂತ ಹೇಳಿ ಮನೀಶ್ ಜೋಶಿ ಅವರೇ. ಸೊ ವೆರಿ ಗುಡ್ ಕ್ವೆಶನ್. ಇದಕ್ಕೆ ಏಜ್ ಲಿಮಿಟ್ ಅಂತದ್ದು ಯಾವುದೂ ಇಲ್ಲ. ಯಾಕಂದರೆ ಇನ್ಫೆಕ್ಷನ್, ಕೋವಿಡ್ ಇನ್ಫೆಕ್ಷನ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲಿ ಆಗಿ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲೂ ACE2 ಇನ್ಹಿಬಿಟರ್ಸ್ ರಿಸೆಪ್ಟರ್ಸ್ ಇದ್ದಾರೆ. ಸೊ ಅದರಲ್ಲಿ ಕೋವಿಡ್ ಇನ್ಫೆಕ್ಷನ್ ಆಗೋದು ಆಲ್ರೆಡಿ ಕನ್ಫರ್ಮ್ ಆಗಿರೋದು ಬೇಸ್ಡ್ ಆನ್ ದ ರಿಸರ್ಚ್ that there is fecal shedding of the coronavirus. So gastrointestinal infection is known to occur. ಎಲ್ಲರಿಗೂ ಮೈಲ್ಡ್ ಇನ್ಫೆಕ್ಷನ್ ಆಗುತ್ತೆ. ಲಾಸ್ಟ್ ವೇವ್ ಅಲ್ಲಿ ಲೂಸ್ ಟೂಲ್ಸ್, ಡಯರಿಯಾ ಕಾಮನ್ ಆಗಿತ್ತು. ಈ ಟೈಮಲ್ಲಿ ಏಜ್ ಗ್ರೂಪ್ ಕ್ಯಾನ್ ವೇರಿ ಫ್ರಮ್ ಚಿಲ್ಡ್ರನ್ ಟು ಎಲ್ಡರ್ಲಿ. ದೇರ್ ಇಸ್ ನೋ ನೋನ್ ಏಜ್ ಗ್ರೂಪ್. ಹವೆವರ್ ರಿಸ್ಕ್ ಫ್ಯಾಕ್ಟರ್ಸ್, ಕೆಲವೊಬ್ಬರಿಗೆ ಸ್ಮೋಕಿಂಗ್ ಇರುತ್ತೆ, ಕೆಲವೊಬ್ರು ಬೊಜ್ಜು, ಒಬೆಸಿಟಿ ಇದ್ದವರಿಗೆ, ಅಥವಾ ಕ್ಯಾನ್ಸರ್ ಪೇಷಂಟ್ಸಿಗೆ, ಡಯಾಬಿಟೀಸ್ ಪೇಷಂಟ್ಸಿಗೆ, ಅಥವಾ ಪ್ರೆಗ್ನೆಂಟ್ ಲೇಡೀಸಿಗೆ, ಈ ಥರ ಕೋಆಗ್ಯುಲೇಷನ್ ಸ್ಟೇಟ್ ಜಾಸ್ತಿ ಇದ್ದವರಿಗೆ ಈ ಥರ ಕೋವಿಡ್ ಇನ್ಫೆಕ್ಷನಿಂದ ಈ ಥರ ಇಂಟೆಸ್ಟೈನಲ್ ಗ್ಯಾಂಗ್ರೀನ್ ಪ್ರೆಸಿಪಿಟೇಟ್ ಆಗಬಹುದು. ಸೊ ವಿ ನೀಡ್ ಟು ಬಿ ಕೇರ್ಫುಲ್ ಇನ್ ಅಸೆಸಿಂಗ್ ಆ್ಯಂಡ್ ಸಿಲೆಕ್ಟಿಂಗ್
ದ ರೈಟ್ ಪೇಷಂಟ್ಸ್ ಆ್ಯಂಡ್ ಹ್ಯಾವ್ ಅ ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್, ಮತ್ತು ಬೇಗ ಸ್ಕ್ರೀನಿಂಗ್ ಮಾಡಿ ಅಥವಾ ಸಿ ಟಿ ಸ್ಕ್ಯಾನ್ ಮಾಡಿ ಬೇಗ ಡಿಟೆಕ್ಟ್ ಮಾಡಿದರೆ ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು, ಆ್ಯಂಡ್ ವಿ ಕ್ಯಾನ್ ಲಿಮಿಟ್ ದ ಎಕ್ಸ್ಟೆಂಟ್ ಆಫ್ ದ ಇಂಟೆಸ್ಟೈನಲ್ ಗ್ಯಾಂಗ್ರೀನ್. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಮನೀಶ್ ಜೋಶಿ. ಕರುಳಿನ ಇತ್ತೀಚೆಗೆ ಗ್ಯಾಂಗ್ರೀನ್ ಬಗ್ಗೆ ಬ್ಯಾಂಗ್ಳೂರಲ್ಲೂ 9 years old ಕೊಟ್ಟಿದ್ದಕ್ಕಾಗಿ. ಕೇಸಸ್ ನೋಡಿದ್ದಾರೆ. ಓಕೆ, And ಹೇಳಿ in the literature, even in the Western world, age group between 17 to 65 usually ನೋಡಿದ್ದಾರೆ. So age is not a criteria, ಎಲ್ಲರಿಗೂ ಆಗಬಹುದು. Don't neglect your tummy pain. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಮನೀಶ್ ಜೋಶಿ. ಕರುಳಿನ ಗ್ಯಾಂಗ್ರೀನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.